ರೆಸಿಪಿ ತುಂಬಾ ಸಿಂಪಲ್ ಆದರೆ ಬೇಕರಿ ಐಟಮ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಐಸಿಂಗ್ ಶುಗರ್. ಐಸಿಂಗ್ ಶುಗರ್ ಕೇಕ್ಗೆ ಹಾಕೋದಕ್ಕೆ ಮತ್ತು ಕೇಕ್ಗೆ ಡೆಕೋರೇಟ್ ಮಾಡೋ ಕ್ರೀಮ್ಗೆ ಹಾಕೋದಕ್ಕೆ ಐಸಿಂಗ್ ಶುಗರ್ ಬೇಕೇ ಬೇಕು. ಮನೆಯಲ್ಲಿರುವಂತಹ ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಿಕ್ಸಿನಲ್ಲಿ ಯಾವ ಥರ ಐಸಿಂಗ್ ಶುಗರ್ನ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದೇ ಐಸಿಂಗ್ ಶುಗರ್ನ ಉಪಯೋಗಿಸಿ ಕೇಕ್ಗೆ ಹಾಕೋ ಕ್ರೀಮ್ನ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ವಿಡಿಯೋ ನೋಡಿ. ಚಾನಲ್ನಲ್ಲಿ ಯಾವುದೇ ವಿಡಿಯೋ ಮಿಸ್ ಮಾಡ್ಕೋಬಾರ್ದು ಅನ್ನೋದಿದ್ದರೆ ಈಗಲೇ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ನ ನೋಡೋಣ. 2 ಕಪ್ನಲ್ಲಿ ಅಂದರೆ 2 ಗ್ಲಾಸ್ನಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಇವಾಗ ಐಸಿಂಗ್ ಶುಗರ್ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಒಂದು ಮಿಕ್ಸಿ ಜಾರ್ನಲ್ಲಿ 2 ಕಪ್ ಸಕ್ಕರೆನೂ ಹಾಕಿ ನುಣ್ಣಗೆ ಆಗೋವರೆಗೂ ಪುಡಿ ಮಾಡ್ಕೊತಾ ಇದ್ದೀನಿ. ಹಿಟ್ಟಿನ ಹದಕ್ಕೆ ಬರಬೇಕು, ಅಷ್ಟು ಸಣ್ಣ ಆಗಬೇಕು, ಆ ಥರ ಪುಡಿ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ. ಸಕ್ಕರೆ ಹಿಟ್ಟಿನ ಥರ ಪುಡಿ ಆದಮೇಲೆ ಅದರಿಂದ ತೆಗೆದು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ. ಯಾವುದಾದ್ರೂ ಒಂದು ಬೌಲ್ಗೆ ಹಾಕೊಳ್ಳಿ. ನಂತರ ಈ ಪುಡಿಗೆ ನಾವು ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ಪುಡಿಗೆಲ್ಲ ಕಾರ್ನ್ಫ್ಲೋರ್ ಮಿಕ್ಸ್ ಆಗಬೇಕು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಕಾರ್ನ್ಫ್ಲೋರ್ ಹಾಕಿದ್ರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಕ್ಚುಲಿ ನಾವು ಸಕ್ಕರೆ ಮತ್ತು ಕಾರ್ನ್ಫ್ಲೋರ್ 2 ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಂಡ್ರೂ ಸಹ ಮಾಡ್ಕೋಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಐಸಿಂಗ್ ಶುಗರ್ ಯೂಸ್ ಮಾಡಿಕೊಂಡು ಸಖತ್ ಸಿಂಪಲ್ಲಾಗಿ ಯಾವ ಥರ ಬೇಕ್ರಿನಲ್ಲಿ ಕೇಕ್ ಮೇಲೆ ಹಾಕೋ ಕ್ರೀಮ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮಿಸ್ ಮಾಡ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆಲ್ ಅಂತ ಮಾಡೋದನ್ನು ಮರಿಬೇಡಿ. ನೀವು ಥಿಂಕ್ ಮಾಡಿ, ಜಸ್ಟ್ 2 ನಿಮಿಷದಲ್ಲಿ ಐಸಿಂಗ್ ಶುಗರ್ ರೆಡಿ ಆಗೋಯ್ತು. ಇದನ್ನು ಯಾವುದಾದ್ರೂ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಫ್ರಿಜ್ನಲ್ಲಿ ಇಡಬೇಕು ಅಂತ ಏನೂ ಇಲ್ಲ, ನೀವು ಹೊರಗಡೆ ಇಟ್ಟರೂ ನಡೆಯುತ್ತೆ. ಬೇಗ ಏನೂ ಕೆಟ್ಟೋಗೋದಿಲ್ಲ. ಇದು ತಿಂಗಳಾನುಗಟ್ಟಲೆ ಹಾಗೇ ಇರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಈಸಿ ರೆಸಿಪಿಯೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.